ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಅದು ಯಾಕಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಸರ್ವ ಶಿಕ್ಷಣ ಅಭಿಯಾನ, ಆಮೇಲೆ ಮಧ್ಯಾಹ್ನದ ಊಟ, ಆಯುಷ್ಮಾನ್ ಭಾರತ, ಸಾಮಾಜಿಕ ಭದ್ರತೆ ಇದರೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಸದನದ ಗಮನಕ್ಕೆ ತರ್ತಕ್ಕೆ ಬಯಸ್ತಿದ್ದೀನಿ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ 472 ಕೋಟಿ ಕೊಡಬೇಕು. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದ ಪಾಲು 472 ಕೋಟಿ. ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಕೊಡೋದು 1528 ಕೋಟಿ. ನಮ್ಮ ಪಾಲಲ್ದೇನೆ ಹೆಚ್ಚುವರಿಯಾಗಿ ಕೊಡೋದು 1528 ಕೋಟಿ. ಮಧ್ಯಾಹ್ನದ ಬಿಸಿ ಊಟ ಅವ್ರು ಕೊಡೋದು, ಕೇಂದ್ರ ಸರ್ಕಾರದ ಕೊಡೋದು 594 ಕೋಟಿ. ನಾವು ಕೊಡೋದು 346 ಕೋಟಿ. ಹೆಚ್ಚುವರಿಯಾಗಿ ಕೊಡೋದು 967 ಕೋಟಿ. 967 ಪ್ಲಸ್ 346 ಕೋಟಿ ನಮ್ಮ ಪಾಲು. ಆಮೇಲೆ ಆಯುಷ್ಮಾನ್ ಭಾರತ ಭಾರಿ ಹೇಳ್ಕೊಂಡಿದ್ದಾರೆ. ಆಯುಷ್ಮಾನ್ ಭಾರತ, ಸರ್ವ ಶಿಕ್ಷಣ ಅಭಿಯಾನ ಅವರೆಲ್ಲ ದುಡ್ಡು ಕೊಡ್ತೀವಿ ಅಂತ. ಅವ್ರು ಕೊಡೋದು 187 ಕೋಟಿ. ನಮ್ಮ ಪಾಲು 124 ಕೋಟಿ. ಹೆಚ್ಚುವರಿಯಾಗಿ ಕೊಡೋದು ನಾವು 624 ಕೋಟಿ. ಆಮೇಲೆ ಸಾಮಾಜಿಕ ಭದ್ರತಾ ಪಿಂಚಣಿ, ಪೆನ್ಷನ್ಗಳು ಕೊಡ್ತೀವಲ್ಲ, ಓಲ್ಡ್ ಏಜ್ ಪೆನ್ಷನ್ನು, ವಿಧವಾ ಪೆನ್ಷನ್ನು, ಇವರಿಗೆ ವಿಡೋ ಪೆನ್ಷನ್ನು ಅವೆಲ್ಲ ಕೊಡ್ತೀವಲ್ಲ, ಅವ್ರು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 525 ಕೋಟಿ. ನಮ್ಮ ಪಾಲು 350 ಕೋಟಿ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ನಾವು ಕೊಡ್ತಕ್ಕಂಥದ್ದು 8569 ಕೋಟಿ. 8569 ಕೋಟಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.